ಸ್ಯಾಂಡ್ಲ್ವುಡ್ನಲ್ಲಿ ಪ್ರತಿ ವಾರ ಕನಿಷ್ಠ ಅಂದರೂ 5ರಿಂದ 10 ಸಿನಿಮಾಗಳು ರಿಲೀಸ್ ಆಗುತ್ತೆ. ಆ ಸಿನಿಮಾಗಳೆಲ್ಲದಕ್ಕೂ ಕೂಡ ಪ್ರಮೋಷನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಪ್ರಮೋಷನ್ಸ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಮೋಷನ್ಸ್ ಮಾಡಿಲ್ಲ ಅಂದರೆ ಸಿನಿಮಾ ಇವತ್ತು ಗೆಲ್ಲೋದೇ ಇಲ್ಲ ಅನ್ನೋಂಥ ಮಟ್ಟಕ್ಕೆ ಬಂದಿದೆ. ಫಾರ್ ದ ಫಸ್ಟ್ ಟೈಮ್ ಸ್ಯಾಂಡ್ಲ್ವುಡ್ ಅಂಗಳದಲ್ಲಿ ಜೋಗಿ ಪ್ರೇಮ್, ಶೋ ಮ್ಯಾನ್ ಅಂತ ನಾವೇನೆಲ್ಲ ಕರಿತೀವಿ, ಅವರ ಸಿನಿಮಾಗಳು ಅಬ್ಬರಿಸಿ ಬೊಬ್ಬಿರಿತಾ ಇದ್ವು ಇಲ್ಲಿಯ ತನಕ, ಅಂದರೆ ಸಿನಿಮಾ ರಿಲೀಸ್ಗೂ ಬಿಫೋರು. ಈ ಸಿನಿಮಾಗೋಸ್ಕರ ಅವರು ಒಂದು ಸ್ವಲ್ಪ ಉಲ್ಟಾ ಪಲ್ಟಾ ಸ್ಟ್ರಾಟಜಿ ಮಾಡಿದ್ದಾರೆ ಅನಿಸುತ್ತೆ. ಪ್ರಮೋಷನ್ಸೇ ಇಲ್ಲದೇ ಇನ್ನೊಂದೇ ಒಂದು ವಾರ ಇಟ್ಕೊಂಡು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದೇ KD ಸಿನಿಮಾ. ಅಫ್ಕೋರ್ಸ್ KD ಸಿನಿಮಾ ದೊಡ್ಡ ಸ್ಟಾರ್ ಕ್ಯಾಂಪೇನ್ ಇರ್ತಕ್ಕಂಥ ಸಿನಿಮಾ, ದೊಡ್ಡ ಪ್ರಾಜೆಕ್ಟು, ಕ್ಯಾನ್ವಾಸ್ ವೈಸು, ಬಜೆಟ್ ವೈಸು, ಮೇಕಿಂಗ್ ವೈಸು, ಆರ್ಟಿಸ್ಟ್ ವೈಸು ಎಲ್ಲದರಲ್ಲೂ ಕೂಡ ವೆರಿ ಬಿಗ್ ಸಿನಿಮಾ ಅಂತ ಹೇಳ್ಬೋದು. ಸೊ ನಾನೀಗ ಇದೇ ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಾ ಇರ್ತಕ್ಕಂಥ KD ಸಿನಿಮಾದ ರಿಲೀಸ್ ಬಗ್ಗೆ ಮಾತಾಡೋದಕ್ಕೆ ಆ ಚಿತ್ರದ ಕಲಾವಿದರ ಜೊತೆ ಕೂತಿದ್ದೀನಿ. ಅಫ್ಕೋರ್ಸ್ KD ಸಿನಿಮಾ ಅಂತಂದಿದ ತಕ್ಷಣ ನಮಗೆ ಕಾಳಿದಾಸ KD ಯಾರು ಅನಿಸುತ್ತೆ. ಈಸ್ ಒನ್ ಆ್ಯಂಡ್ ಓನ್ಲಿ ಸ್ಯಾಂಡ್ಲ್ವುಡ್ನ ಆ್ಯಕ್ಷನ್ ಪ್ರಿನ್ಸ್, ಬಹದ್ದೂರ್ ಗಂಡು, ಅದ್ದೂರಿ ಹುಡುಗ. ನಾವು ಏನೆಲ್ಲ ಬಿರುದುಗಳು ಕೊಟ್ಟರು ಕಡಿಮೆನೆ. ಯಾಕಂದರೆ ಒಬ್ಬ ಕಲಾವಿದ ಆ ಪಾತ್ರಕ್ಕೆ ತನ್ನನ್ನು ತಾನು ಮಾಡಿಫೈ ಮಾಡ್ಕೊಳ್ಳೋದಿದೆಯಲ್ಲ, ಬಹುಶಃ ಧ್ರುವ ಸರ್ಜಾ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಆ ಪಾತ್ರಕ್ಕೆ ಅಷ್ಟು ನೀಟಾಗಿ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಬೋದು. ರಾತ್ರಿ ಪ್ರೀ ರಿಲೀಸ್ ಇವೆಂಟ್ ಆಯಿತು, ಟ್ರೈಲರ್ ಲಾಂಚ್ ಇವೆಂಟು. ಅದರಲ್ಲಿ ರಮೇಶ್ ಅರವಿಂದ್ ಸರ್ ಕೂಡ ಹೇಳ್ತಾ ಇದ್ರು, ಬಹುಶಃ ಅಪ್ಕಮಿಂಗ್ ಸ್ಟಾರ್ಸ್ಗೂ ಕೂಡ ಒಂದು ಇನ್ಸ್ಪಿರೇಷನ್ನು, ಒಂದು ಮಾಡೆಲ್ ಸೆಟ್ ಮಾಡಿಕೊಟ್ಟಿದ್ದಾರೆ ಧ್ರುವ ಸರ್ಜಾ ಅವರು ಅಂತಕ್ಕಂಥ ಒಂದು ಕಾಂಪ್ಲಿಮೆಂಟನ್ನು ಕೂಡ ಕೊಟ್ಟರು. ನಮ್ಮ ಜೊತೆ ಇದ್ದಾರೆ ಬಹದ್ದೂರ್ ಗಂಡು, ಆ್ಯಕ್ಷನ್ ಪ್ರಿನ್ಸು ಧ್ರುವ ಸರ್ಜಾ ಅವರು. ಧ್ರುವ ಸರ್ಜಾ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೇಗಿದ್ದೀರಾ? ಟೆನ್ಷನಲ್ಲಿದ್ದೀವಿ. ಫೇಸ್ ನೋಡಿದ್ರೆ ಖುಷಿ ಅನಿಸುತ್ತೆ, ಇನ್ನು ಸ್ವಲ್ಪ ಒಂದು ಲೇಯರ್ ಹಿಂದೆ ಹೋಗಿ ನೋಡಿದ್ರೆ ಒಂದು ಚೂರು ಟೆನ್ಷನ್ ಇದೆ ಅನಿಸುತ್ತೆ. ಹೌದು, ಸಿನಿಮಾ ರಿಲೀಸ್, ಮಿಕ್ಸ್ಡ್ ಎಮೋಷನ್ಸು. ಸಿನಿಮಾ ರಿಲೀಸ್ ಅಲ್ಲ ಬ್ರೋ, ಅದು ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಆಗಲೇ ನೀವು ಹೇಳ್ತೀವಿ, ತುಂಬ ಚೆನ್ನಾಗಿ ಹೇಳಿದ್ರಿ. ನಾವು ಹೇಳ್ಬೋದು ಈಗ ಅದು ಸ್ಟ್ರಾಟಜಿ ಅಂತ, ಬಟ್ ಬೀಯಿಂಗ್ ವೆರಿ ಹಾನೆಸ್ಟ್, ಸಾಕಷ್ಟು ಅಡೆತಡೆಗಳು, ಸಾಕಷ್ಟು ವಿಘ್ನಗಳನ್ನೆಲ್ಲ ದಾಟಿ ನಿಮ್ಗಳ ಮುಂದೆ ಬರ್ತಾ ಇರೋದು, ನಿಮ್ಮಗಳನ್ನ ನಂಬಿ ಬರ್ತಾ ಇರೋದು. ಸೊ ದಯವಿಟ್ಟು ಸಿನಿಮಾ ನೋಡಿ 30ಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆಂದರೆ ಈಗ ನಮ್ಮ ಸ್ಯಾಡ್ ಸ್ಟೋರೀಸು, ಕಷ್ಟಗಳು ಇವೆಲ್ಲ ಈ ಬ್ಲೇಮ್ ಗೇಮ್ಸ್ ಆಡ್ದೇನೆ ಇವಾಗ ವಿ ಹ್ಯಾವ್ ಸ್ಟಾರ್ಟೆಡ್ ಪ್ರಮೋಟಿಂಗ್ ಅವರ್ ಮೂವಿ. ಸೊ ಇವಾಗ ಎಷ್ಟು ಅಗ್ರೆಸಿವ್ ಆಗುತ್ತೋ ಬಿಟ್ಟು ಅಲ್ಟಿಮೇಟ್ ಆಗಿ ಸ್ಕ್ರೀನಲ್ಲಿ ಕತೆ ಹೇಗಿದೆ, ಪಾತ್ರಗಳು ಹೇಗಿದ್ದಾವೆ, ಮೇಕಿಂಗ್ ಹೇಗಿದೆ ಅನ್ನೋದೇ ಅಲ್ಟಿಮೇಟ್ ಆಗುತ್ತೆ. ನಾವುಗಳು ಏನೇನು ವಿ ಫೇಸ್ಡ್, ವಿ ವೆಂಟ್ ಥ್ರೂ, ದಟ್ ಇಸ್ ಡಿಫ್ರೆಂಟ್. ಬಟ್ ಆನ್ ಸ್ಕ್ರೀನಲ್ಲಿ ಏನು ಮೋಸ ಆಗಿದೆ ನೀವೇನು ನೋಡಿದ ತಕ್ಷಣ ಚೆನ್ನಾಗಿದೆ ಬ್ರೋ. ಅಫ್ಕೋರ್ಸ್ ಅದನ್ನ ಟ್ರೈಲರ್ ನೋಡಿದ್ರೇನೆ ನಮಗೆ ಆ ಫೀಲ್ ಕೊಡ್ತಾ ಇದೆ. ಅದೇ ಇಲ್ಲ, ಡೈರೆಕ್ಟರ್ ಈಚ್ ಆ್ಯಂಡ್ ಎವ್ರಿ ಫ್ರೇಮು ಅಷ್ಟು ರಿಚ್ ಆಗಿ ಬಂದಿದೆ. ಹಾನೆಸ್ಟ್ ಎಫರ್ಟ್ಸ್ ಎಲ್ಲದರಿಂದನೂ ಕಾಣಿಸ್ತಾ ಇದೆ. ಟೆಕ್ನಿಷಿಯನ್ ಇಂದ ಹಿಡಿದು ಕಲಾವಿದರವರೆಗೂ ಎಲ್ಲರ ಒಂದು ಹಾನೆಸ್ಟ್ ಎಫರ್ಟ್ಸು ನೀಟಾಗಿ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ. ಎಲ್ಲ ಟೀಮ್ ಎಫರ್ಟ್. ಯಾಕೆಂದರೆ ಡೈರೆಕ್ಟರ್ ಅಷ್ಟು ಕಮಾಂಡಿಂಗ್ ಆಗಿದ್ರು. ಡೈರೆಕ್ಟರ್ ಎಲ್ಲರ ಹತ್ರನೂ ಕೆಲಸ ಅಷ್ಟು ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಅಂದರೆ ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಹತ್ರ ಹಿಂಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು, ಅವ್ರು ತುಂಬ ಚೆನ್ನಾಗಿ ಗೊತ್ತು. ಸೊ ಇಡೀ ಎಂಟೈರ್ ಟೀಮ್ನೇ ಹ್ಯಾಂಡ್ಲ್ ಮಾಡಿದ್ದು ನಮ್ಮ ಟೈಮ್. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಕವಿಗಳಿಗೆ ಮಹಾಕವಿ ಆ ಕಾಳಿದಾಸರು, ಇಲ್ಲಿ KDಗಳಿಗೆ ಕಿಲಾಡಿ KD ಅಂತಂದ್ರೆ ಧ್ರುವ ಸರ್ಜಾ ಹೇಗೆ ಅಂತ. ಬ್ರೋ ಇಲ್ಲ, ಪಾತ್ರದ ಹೆಸರು ಕಾಳಿದಾಸ. ಓಕೆ, ಲಾಸ್ಟಲ್ಲೇ ಏನು ಹೇಳಂಗೂ ಇಲ್ಲ. ಇಲ್ಲ ಬ್ರೋ, ಕತೆ ನೋಡಿದ್ರೆ ಗೊತ್ತಾಗುತ್ತೆ. ಕಾಳಿದಾಸ KD ಎಕ್ಸ್ಪ್ಯಾನ್ಷನು. ಅವನ ಪಾತ್ರದ ಹೆಸರು ಕಾಳಿದಾಸ. ತುಂಬ ಮುಗ್ಧ ಹುಡುಗ. ಇನ್ನು ಏನು ಕತೆ ಹೇಳೋದು ಬ್ರೋ, ಕ್ಯಾರೆಕ್ಟರ್ ಹೇಳ್ಬೋದು ಅಷ್ಟೇ. ಎಸ್ ವೀಕ್ಷಕರೇ, ಅವರು ತುಂಬ ಮುಜುಗರ ಪಡ್ತಾ ಇದ್ದಾರೆ, ಟೆನ್ಷನಲ್ಲಿದ್ದಾರೆ. ಎಷ್ಟು ರಿವೀಲ್ ಮಾಡಬೇಕು, ಏನು ರಿವೀಲ್ ಮಾಡಬೇಕು ಅಂತ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದಾರೆ. ಮಾತಾಡಿಸ್ತೀನಿ. ಕಾಳಿದಾಸನ ಪರಿಚಯ ಮಾಡಿಸಿದ್ಮೇಲೆ ಕಾಳಿದಾಸನ ಮನದನ್ನೆಯನ್ನು ಪರಿಚಯ ಮಾಡಿಸ್ತಿದ್ರೆ ಹೇಗೆ? ಅಫ್ಕೋರ್ಸ್ ಈ ಸಿನಿಮಾದ ನಾಯಕ ನಟಿ, ಟ್ರೇಲರ್ ನೋಡಿದ್ರೆ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಕಾಣಿಸುತ್ತೆ ಅಂದರೆ ಒಂದು ಎಕ್ಸ್ಪೆಕ್ಟ್ರಲ್ಲಿ ಅಂತಂದರೆ ಅದು ಒನ್ ಆ್ಯಂಡ್ ಓನ್ಲಿ
ಮಚ್ಚು ಲಕ್ಷ್ಮಿ ಕ್ಯಾರೆಕ್ಟ್ರು, ಆ ಪಾತ್ರಕ್ಕೆ ಜೀವ ತುಂಬಿರ್ತಕ್ಕಂಥದ್ದು ರೀಶ್ಮಾ ನಾಣಯ್ಯ ಅವರು. 2022ರಿಂದ ವರ್ಷಕ್ಕೆ ಒಂದು ಸಿನಿಮಾ ರೀತಿ, 22ಕ್ಕೊಂದು, 23ಕ್ಕೊಂದು, 24ಕ್ಕೊಂದು, 25ಕ್ಕೊಂದು, ಈ ವರ್ಷ ಕೂಡ ಒಂದೇ ಸಿನಿಮಾನೇ ಅವ್ರದ್ದು ರಿಲೀಸ್ ಆಗ್ತಾ ಇರೋದು, ಅದು ಕಾಳಿದಾಸ ಕೇಡಿ. ಸೊ ನಮ್ಮ ಜೊತೆ ಇದ್ದಾರೆ ಕಾಳಿದಾಸ ಕೇಡಿ ಚಿತ್ರದ ನಾಯಕ ನಟಿ ರೀಶ್ಮಾ ನಾಣಯ್ಯ ಅವರು. ರೀಶ್ಮಾ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಎಲ್ಲ ವೀಕ್ಷಕರಿಗೂ ಸ್ವಾಗತ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ಎಕ್ಸೈಟೆಡ್ ಆಗಿದ್ದೀನಿ. ನಾನು ಸ್ವಲ್ಪ ಟೆನ್ಷನಲ್ಲಿದ್ದೀನಿ, ಬಟ್ ಆಲ್ ಗುಡ್. ಸೂಪರ್. ಅಲ್ಲ, ನಾವು ಟ್ರೈಲರ್ ನೋಡಿದಾಗ ನಮ್ಗೆ ಒಂದೇ ಅನಿಸಿದ್ದು, ಹೆಸರು ನೋಡಿದ್ರೆ ಮಚ್ಚು ಲಕ್ಷ್ಮಿ ಅಂತಿದೆ, ಇವ್ರ ಕೈಯಲ್ಲಿ ಮಚ್ಚ ಇಲ್ವಲ್ಲ ಅಂತ. ಆಮೇಲೆ ಅನಿಸ್ತು ನನಗೆ, ಏನಕ್ರಿ ಇವರಿಗೆ ಮಚ್ಚು, ನಾಲ್ಗೇನೆ ಮಚ್ಚಿದೆಯಲ್ಲ ಅಂತ ಅಂದ್ಕೊಂಡೆ. ಏನು ಹಂಗೆ ಮಾತಾಡಿದ್ದೀರಾ, ಪಟ 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 ಅಂತ ಡೈಲಾಗ್ ಹೊಡಿತೀರಾ, ಪಟ ಪಟ ಅಂತ ಮಾತಾಡ್ತೀರಾ. ಆ್ಯಕ್ಚುಲಿ ಕರೆಕ್ಟ್ ಡಿಸ್ಕ್ರಿಪ್ಷನ್ ಕೊಟ್ರಿ, ಅವ್ರ ಮಾತಲ್ಲೇ ಮಚ್ಚು ತುಂಬ ಕರೆಕ್ಟಾಗಿ ಡಿಸ್ಕ್ರೈಬ್ ಮಾಡಿದ್ರಿ. ಆ್ಯಂಡ್ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್, ಯಾರಿಗೂ ಹೆದರಲ್ಲ. ನಾನು ಟ್ರೇಲರ್ ಲಾಂಚಲ್ಲಿ ಹೇಳಿದಾಗೆ ಖಡಕ್ಕಾಗಿರ್ತಾಳೆ, ಎಲ್ಲರನ್ನ ತುಂಬ ಒಂಥರ ಮಾಸ್ ಲುಕ್ ಅಂತ ಹೇಳ್ಬೋದು. ಕಂಪ್ಲೀಟ್ ಆಪೋಸಿಟ್ ಕ್ಯಾರೆಕ್ಟರ್. ಅಂದ್ರೆ ರಿಯಲ್ ಲೈಫಲ್ಲೂ ಸೇಮಾ? ಇಲ್ಲ ನಾನು ಇಂಟ್ರೋವರ್ಡ್, ನಾನು ಯಾರು ತುಂಬ ಲೈಕ್ ಫಸ್ಟ್ ಮಾತಾಡೋಕ್ಕೆ ಸ್ವಲ್ಪ ಹೆಸಿಟೆಂಟ್ ಆಗ್ತೀನಿ. ಇಟ್ಸ್ ಟೋಟಲ್ 360 ಡಿಗ್ರಿ ಫ್ಲಿಪ್. ಸೊ ಆ ಪಾತ್ರ ನಾನು ಪ್ಲೇ ಮಾಡಿದಾಗ ಐ ವಾಸ್ ಲಿಟಲ್ ಎಕ್ಸೈಟೆಡ್ ಆ್ಯಂಡ್ ಖುಷಿ ಆಯಿತು. ಸೊ ಸಮಥಿಂಗ್ ವೆರಿ ಡಿಫ್ರೆಂಟ್, ನಾನು ಯೂಶ್ಲಿ ಏನು ಮಾಡ್ತೀನಿ